ರಾಜಾತಿಥ್ಯ ಆಯ್ತು. ಈಗ ಜೈಲಲ್ಲಿ ಮದ್ಯ ತಯಾರಿಕೆ ನಡೀತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಂದ ವೈನ್ ತಯಾರಿ. ಕಾರಾಗೃಹದಲ್ಲಿ ಮದ್ಯವನ್ನ ತಯಾರಿಸ್ತಾರ ಹಾಗಾದ್ರೆ ಕೈದಿಗಳು? ಎಣ್ಣೆ ತಯಾರು ಮಾಡಿಕೊಂಡು ಜೈಲಿನಲ್ಲಿ ಪಾರ್ಟಿ ಮಾಡ್ತಾರ? ಮದ್ಯವನ್ನ ತಯಾರಿಸಿ ಮಾರಾಟ ಮಾಡ್ತಾರಂತೆ ಪರಪ್ಪನ ಅಗ್ರಹಾರದ ಕೈದಿಗಳು. ಎಣ್ಣೆ ತಯಾರು ಮಾಡಿಕೊಂಡು ಜೈಲಿನಲ್ಲಿ ಪಾರ್ಟಿ ಮಾಡ್ತಾರೆ. ಮದ್ಯವನ್ನ ತಯಾರಿಸಿ ಮಾರಾಟ ಮಾಡ್ತಾರಂತೆ ಕೈದಿಗಳು. ರಾಜಾತಿಥ್ಯ ಆಯ್ತು. ಈಗ ಮದ್ಯವನ್ನ ತಯಾರಿ ಮಾಡಿ ಪಾರ್ಟಿಯನ್ನ ಮಾಡ್ತಾರಂತೆ. ಹಾಗಾದ್ರೆ ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳ ಅಟ್ಟಹಾಸಕ್ಕೆ, ರಾಜಾತಿಥ್ಯಕ್ಕೆ ಕೊನೆನೇ ಇಲ್ವಾ? ಹಾಗಾದ್ರೆ ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಯಲ್ಲಿ ಮದ್ಯದ ಬಾಟಲ್ಗಳು ಅವರೇ ತಯಾರಿಸದಂತೆ. ಹಾಗಾದ್ರೆ ಅವರಿಗೆ ತಯಾರಿಸಕ್ಕೆ ವಸ್ತುಗಳು ಎಲ್ಲ ಯಾರು ತಂದ್ಕೊಡ್ತಾರೆ? ಹಾಗಾದ್ರೆ ಇದು ಮೊದಲ ಪ್ರಕರಣ ಅಲ್ಲ. ಪರಪ್ಪನ ಅಗ್ರಹಾರದಲ್ಲಿ ತಿಂಗಳಿಗೆ ಒಂದಾದ್ರೂ ಏನಾದ್ರೂ ಒಂದು ಸ್ಟೋರಿಗಳು ಇದ್ದೇ ಇರುತ್ತೆ. ಲಾಸ್ಟ್ ಟೈಮ್ ಬಿರಿಯಾನಿನ ತಯಾರಿಸ್ಕೊಂಡು ಟಿವಿ ನೋಡ್ತಾ ಇದ್ರು, ಫೋನು ಸಿಕ್ಕಿತ್ತು, ಎಂಜಾಯ್ ಮಾಡ್ಕೊಂಡು ಮನೆಯಲ್ಲಿ ಹೇಗಿರ್ತಿದ್ರು ಅದೇ ರೀತಿಯಲ್ಲಿ ಐಷಾರಾಮಿ ಜೀವನವನ್ನ ಪರಪ್ಪನ ಅಗ್ರಹಾರದಲ್ಲಿ ನಡೆಸ್ತಾ ಇದ್ರು. ಈಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಮದ್ಯದ ಬಾಟಲ್ಗಳನ್ನು ಸಹ ನೀವು ನೋಡ್ತಾ ಇರಬಹುದು. ಆ ಮದ್ಯವನ್ನ ತಯಾರಿ ಮಾಡ್ತಾ ಇದ್ದಿದ್ದು ಅಲ್ಲಿನ ಕೈದಿಗಳು. ಹಾಗಾದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಕೈದಿಗಳ ಅಟ್ಟಹಾಸಕ್ಕೆ, ರಾಜಾತಿಥ್ಯಕ್ಕೆ, ಸಂಭ್ರಮಕ್ಕೆ ಕೊನೆಯೇ ಇಲ್ವಾ? ಹಾಗಾದ್ರೆ ಮದ್ಯವನ್ನ ತಯಾರಿಸಿ ಮಾರಾಟ ಮಾಡ್ತಾರಂತೆ ಹಾಗಾದ್ರೆ ಕೈದಿಗಳು. ಹಾಗಾದ್ರೆ ಜೈಲು ಸಿಬ್ಬಂದಿಗಳಿಗೆ ಮಾರಾಟ ಮಾಡ್ತಾರಾ, ಅಥವಾ ಅಲ್ಲಿರುವಂತಹ ಅವರ ಸಹ ಕೈದಿಗಳಿಗೆ ಮಾರಾಟ ಮಾಡ್ತಾರಾ, ಅಥವಾ ಅವರಿಗೆ ಯಾರು ತಂದ್ಕೊಡ್ತಾರೆ ವಸ್ತುಗಳು, ಅವ್ರು ಹೇಗೆ ಮದ್ಯವನ್ನ ತಯಾರಿ ಮಾಡ್ತಾರೆ? ಹಾಗಾದ್ರೆ ವೈನ್ ಅನ್ನ ತಯಾರಿ ಮಾಡ್ತಾರಂತೆ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಕೈದಿಗಳು. ರಾಜಾತಿಥ್ಯಕ್ಕೆ ಕೊನೆಯೇ ಇಲ್ದಂಗಾಗಿದೆ. ಪ್ರತಿ ಬಾರಿಯೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ಏನಲ್ಲ ಅಂತ ಹೇಳಿದ್ರು ಕೂಡ ಒಂದೆರಡು ಕೇಸ್ಗಳಾದ್ರೂ ತಿಂಗಳಲ್ಲಿ ಇದ್ದೇ ಇರುತ್ತೆ. ಬಿಂದಾಸ್ ಆಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಹೇಳೋರಿಲ್ಲ ಕೇಳೋರಿಲ್ಲ, ಮನೆಯಲ್ಲಿ ಇದ್ದಂಗಿದ್ದಾರೆ. 1 ವರ್ಷ ಬಿಟ್ಟು ನೀವು ಎಷ್ಟು ವರ್ಷ ಜೈಲಲ್ಲಿ ಹಾಕೋದ್ರು ಕೂಡ ನಾವು ಜೈಲಲ್ಲೇ ಇರ್ತೇವೆ ಅಂತಾರೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಚೆನ್ನಾಗಿ ಎಣ್ಣೆ ಕುಡ್ಕೊಂಡಿರ್ಬೋದು, ಮದ್ಯವನ್ನ ತಯಾರಿಸೋದಕ್ಕೆ ಬೇಕಾದಂತ ಎಲ್ಲ ವಸ್ತುಗಳು ಸಿಗುತ್ತೆ, ಅಡಿಗೆ ಮಾಡ್ಕೊಳ್ಬೋದು, ಫೋನ್ಸ್ ಕೂಡ ಸಿಗುತ್ತೆ, ಅಲ್ಲಿನ ಸಿಬ್ಬಂದಿಗಳೇ ಕೂಡ ಫೋನ್ಗಳನ್ನ ತಂದ್ಕೊಡ್ತಾರೆ. ಇಷ್ಟೆಲ್ಲ ಆಗ್ತಾ ಇದ್ರೆ ಹಾಗಾದ್ರೆ ಅಧಿಕಾರಿಗಳು ಯಾಕೆ ಗಮನವನ್ನು ಹರಿಸ್ತಾ ಇಲ್ಲ? ಅಧಿಕಾರಿಗಳು ಗಮನ ಹರಿಸ್ತಿಲ್ಲ ಅಂತ ಹೇಳಿ ಮಾಧ್ಯಮದಲ್ಲಿ ಈ ವಿಷಯ ಏನಾದ್ರೂ ಪ್ರಸ್ತಾಪ ಆಯ್ತು ಅಂತ ಹೇಳಿದ್ರೆ ಆ ತಕ್ಷಣಕ್ಕೆ ಮಾತ್ರ ಏನಾದ್ರೂ ಕ್ರಮವನ್ನ ಕೈಗೊಳ್ತಾರೆ. ತದನಂತರ ಪರಪ್ಪನ ಅಗ್ರಹಾರದಲ್ಲಿ ಇದೇ ಕತೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. ಎಣ್ಣೆ ಕುಟ್ಕೊಂಡು ಫುಲ್ ಬಿಂದಾಸ್ ಆಗಿ ಡ್ಯಾನ್ಸ್ ಮಾಡ್ತಾ ಇದ್ರೆ. ಲಾಸ್ಟ್ ಟೈಮ್ ಒಂದು ಪ್ರಕರಣದಲ್ಲೂ ಕೂಡ ಅಷ್ಟೇ. ಅಲ್ಲಿ ನೋಡಿ, ತಟ್ಟೆಯನ್ನ ಬಡ್ಕೊಂಡು, ಡ್ರಮ್ಮನ್ನ ಬಡ್ಕೊಂಡು, ಸಿಕ್ಕಿದ್ದೆಲ್ಲ ಬಡ್ಕೊಂಡು ತಮಟೆ ಬೀಟ್ಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಎಣ್ಣೆನೂ ಇದೆ, ಕುಡಿಯೋದಕ್ಕಿದೆ, ತಿನ್ನೋದಕ್ಕಿದೆ, ಎಲ್ಲನೂ ಕೂಡ ಸಿಗ್ತಾ ಇದೆ. ಜೈಲಿನ ಕ್ಯಾಂಟೀನ್ಗೆ ಬರುವ ಹಣ್ಣುಗಳಿಂದ ತಯಾರಿ ಮಾಡ್ತಾರೆ ವೈನ್. ಕೈದಿಗಳನ್ನ ನೋಡಲು ಬರುವವರು ಹಣ್ಣನ್ನ ತರ್ತಾರೆ. ಸೇಬು, ದ್ರಾಕ್ಷಿ, ಪೈನಾಪಲ್ ಜಜ್ಜಿ ಜೊತೆಗೆ ಈಸ್ಟ್ ಕೂಡ ಮಿಕ್ಸ್ ಮಾಡ್ತಾರೆ. ಬಾಟಲಿಗಳಲ್ಲಿ ಜಜ್ಜಿ ಹಣ್ಣುಗಳನ್ನ ಶೇಖರಣೆ ಮಾಡ್ತಾರೆ. ಆಲ್ಕೋಹಾಲ್ಗೆ ಪರಿವರ್ತನೆ ಬಳಿಕ ಬಾಟಲ್ ಅನ್ನ ಓಪನ್ ಮಾಡ್ತಾರೆ. ಬಟ್ಟೆಯಲ್ಲಿ ಸೋಸಿ ವೈನ್ ರೀತಿ ಕೈದಿಗಳಿಂದ ಬಳಕೆ ಆಗ್ತಾ ಇದೆ. ಎಣ್ಣೆ ತಯಾರಿಕೆಯಲ್ಲೂ ಕೈದಿಗಳು ಎಕ್ಸ್ಪರ್ಟ್. ಬರ್ತ್ಡೇ ಪಾರ್ಟಿ ಇದ್ದಾಗ ಜೈಲಲ್ಲಿ ಮದ್ಯವನ್ನ ತಯಾರಿ ಮಾಡ್ತಾರೆ. ಹೆಂಗೋ ಅಲ್ಲಿ ಜೈಲಿನ ಕ್ಯಾಂಟೀನ್ ಅಲ್ಲಿ ಹಣ್ಣು ಸಿಗುತ್ತೆ, ಅದ್ರ ಜೊತೆಗೆ ಕೈದಿಗಳನ್ನ ನೋಡಕ್ಕಂತ ಬರ್ತಾರಲ್ಲ, ಅವರು ಕೂಡ ಹಣ್ಣುಗಳನ್ನ ತಗೊಂಡು ಬರ್ತಾರೆ. ಎಲ್ಲ ಹಣ್ಣುಗಳನ್ನು ಕೂಡ ಶೇಖರಣೆ ಮಾಡ್ಕೊಳ್ತಾರೆ. ಅದ್ರ ನಂತರ ಜಜ್ಜಿ ಅದಕ್ಕೆ ಸ್ವಲ್ಪ ಈಸ್ಟನ್ನ ಮಿಕ್ಸ್ ಮಾಡಿ ಎಣ್ಣೆ ಅಂತ ಹೇಳಿ ಕುಡಿದು ನಶೆಯಲ್ಲಿ ತೇಲಾಡ್ಕೊಂಡು ಬಿಂದಾಸಾಗಿ ಡ್ರಮ್ ಬಡ್ಕೊಂಡು, ತಟ್ಟೆ ಬಡ್ಕೊಂಡು ಜಾಲಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಏನು ವಸ್ತುಗಳು ಸಿಕ್ಕಿದ್ರು ಕೂಡ ಬಿಡೋದಿಲ್ಲ. ಇನ್ನ ಜೈಲಿನಲ್ಲಿ ಹಣ್ಣು ತರ್ತಾರಲ್ಲ, ಅದಕ್ಕೂ ಕೂಡ ಲಾಕ್ ಮಾಡಬೇಕು. ಅಲ್ಲಿನ ಕ್ಯಾಂಟೀನ್ಗಳಲ್ಲಿ ಹಣ್ಣು ಸಿಗುತ್ತಲ್ಲ, ಅದನ್ನು ಕೂಡ ಬಂದ್ ಮಾಡ್ಬೇಕು. ಆಗ ಇವ್ರು ಹೆಂಗೆ ಮದ್ಯವನ್ನ ತಯಾರಿಸ್ತಾರೆ? ಅವರು ಅದಕ್ಕೆ ಈಸ್ಟ್ ಕೂಡ ಮಿಕ್ಸ್ ಮಾಡ್ತಾರೆ, ನಶೆ ಇರಬೇಕಲ್ಲ ಸ್ವಲ್ಪ. ಹಾಗಾಗಿ ಸ್ವಲ್ಪ ಈಸ್ಟ್ ಕೂಡ ಮಿಕ್ಸ್ ಮಾಡಿಕೊಂಡು ಎಣ್ಣೆಯನ್ನ, ವೈನನ್ನ ತಯಾರಿ ಮಾಡಿಕೊಂಡು ಕುಡಿದು ಮಜ್ವಾ ಆಗಿರ್ತಾರೆ. ಜೈಲಲ್ಲಿ ರೆಡಿ ಆಗುತ್ತೆ ಡ್ರಿಂಕ್ಸು, ಬಿರಿಯಾನಿ ಕೂಡ ರೆಡಿ ಮಾಡ್ಕೊಂಡು ತಿಂತಾರೆ, ಫೋನಲ್ಲಿ ಮಾತಾಡ್ತಾರೆ, ಬಿಂದಾಸ್ ಆಗಿ ಐಷಾರಾಮಿ ಜೀವನವನ್ನ ನಡೆಸ್ತಾರೆ. ಜೈಲಲ್ಲಿರುವ ಕೈದಿಗಳು ಮತ್ತು ಸಿಬ್ಬಂದಿ ಮಧ್ಯೆ ಡೀಲ್ ಅಂತೆ. ಕಾರಾಗೃಹ ಸಿಬ್ಬಂದಿ ಜೊತೆ ಕೈದಿಗಳ ಹಣದ ವಹಿವಾಟು ಕೂಡ ನಡೀತಾ ಇದೆ. ಜೈಲಿನ ಸೆಲ್ನಲ್ಲಿಯೇ ಹಣ ಎಣಿಸ್ತಾ ಇದ್ದಾರೆ ಕೈದಿಗಳು. ನೋಟುಗಳನ್ನ ಎಣಿಸಿ ಜೈಲಿನ ಸಿಬ್ಬಂದಿಗೆ ನೀಡಿರುವ ಕೈದಿ. ಪರಪ್ಪನ ಅಗ್ರಹಾರದಲ್ಲಿ ನಿಲ್ತಿಲ್ಲ ಅಕ್ರಮ ಚಟುವಟಿಕೆ. ಈ ಕೇಸ್ನಲ್ಲಿ, ಪರಪ್ಪನ ಅಗ್ರಹಾರ ಕೇಸ್ನಲ್ಲಿ ಎಷ್ಟು ಜನ ಅಧಿಕಾರಿಗಳನ್ನ ಅಮಾನತು ಮಾಡಿದ್ರು ಕೂಡ ಅಲ್ಲಿರುವಂತಹ ಅಧಿಕಾರಿಗಳಿಗೆ ಹಣದಾಸೆ ಹೋಗ್ತಾನೆ ಇಲ್ಲ.
ಎಷ್ಟೇ ಪ್ರಕರಣಗಳು ದಾಖಲಾಗಲಿ, ಎಷ್ಟೇ ಅಧಿಕಾರಿಗಳನ್ನ ಅಮಾನತು ಮಾಡಲಿ, ಅವರ ಹಣದಾಸೆಗೆ ಕೊನೆ ಇಲ್ದಂತಾಗಿ ಹೋಗಿದೆ. ಅಲ್ಲಿನ ಅಧಿಕಾರಿಗಳು ಮತ್ತೆ ಅಲ್ಲಿರುವಂತಹ ಕೈದಿಗಳ ಮಧ್ಯೆ ಕೂಡ ಡೀಲ್ ಆಗಿರುತ್ತೆ. ಇಷ್ಟು ದುಡ್ಡಿಗಂತ ಹೇಳಿ ಅವ್ರು ತಯಾರಿಸಿದಂಥ ವೈನನ್ನ ಮಾರಾಟ ಮಾಡ್ತಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳ ಅಟ್ಟಹಾಸಕ್ಕೆ ಕೊನೆ ಇಲ್ಲ ಅಂತ ತಿಂಗಳಿಗೊಂದು 2 ಕೇಸ್ ಆದ್ರೂ ಈ ರೀತಿಯಾಗಿ ಬರ್ತಾ ಇರುತ್ತೆ. ಈಗ ನೋಡಿದ್ರೆ ಯಾರು ಜೈಲಿಗೆ ಹಣ್ಣುಗಳನ್ನ ತಗೊಂಡ್ ಬರ್ತಾರೆ ಕೈದಿಗಳನ್ನ ನೋಡೋದಕ್ಕಂತ ಹೇಳಿ, ಆ ಹಣ್ಣುಗಳನ್ನೇ ಬಳಸ್ಕೊಂಡು ಮದ್ಯವನ್ನ ತಯಾರಿ ಮಾಡ್ತಾರಂತೆ. ಏನ್ ಕಥೆ ಅಂತ? ಅರುಣ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಪರಪ್ಪನ ಅಗ್ರಹಾರ ಜೈಲಲ್ಲಿ ಕೈದಿಗಳ ಅಟ್ಟಹಾಸಕ್ಕೆ ಕೊನೆ ಇಲ್ದಂತಾಗೋಗಿದೆ. ಅಲ್ಲಿ ಇರುವಂತ ಹಣ್ಣುಗಳನ್ನ, ಅಲ್ಲಿ ಕ್ಯಾಂಟೀನ್ ಅಲ್ಲಿ ಸಿಗುವಂತ ಹಣ್ಣುಗಳನ್ನ ಬಳಸ್ಕೊಂಡು ಅವರು ವೈನನ್ನ ತಯಾರಿ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ ಅಥವಾ ಅಧಿಕಾರಿಗಳೇ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ಏನ್ ಕಥೆ ಅಂತ? ನಿರೀಕ್ಷೆ ಏನಂದ್ರೆ ಪರಪ್ಪನ ಜೈಲು ಒಂದು ರೀತಿ ಯೂನಿವರ್ಸಿಟಿ ಇದ್ದಂಗೆ. ಅಲ್ಲಿ ಹೋದ್ರೆ ಸಾಕು ನಿಮ್ಗೆ ಯಾವ ರೀತಿ ಎಲ್ಲಾ ರೀತಿಯ ವಿದ್ಯೆಗಳನ್ನ ಕಲಿಬಹುದು ಅನ್ನೋದಕ್ಕೆ ಇದು ಸಹ ಒಂದು ಉದಾಹರಣೆ. ಯಾಕಂದ್ರೆ ಸಾಮಾನ್ಯವಾಗಿ ಜೈಲಿಗೆ ಹಾಕೋದು ಅವರ ಒಂದು ಮನ ಪರಿವರ್ತನೆ ಆಗೋಕೆ, ಮತ್ತೆ ಏನು ಅವ್ರು ಮಾಡುವಂತ ತಪ್ಪನ್ನ ಏನು ಪಶ್ಚಾತ್ತಾಪ ಪಡ್ಕೊಂಡು ಹೊರಗಡೆ ಬಂದು ಒಳ್ಳೆ ವ್ಯಕ್ತಿಗಳಾಗ್ಬೇಕು ಅಂತ ಒಂದು ಜೈಲಿಗೆ ಹಾಕ್ತಾರೆ. ಆದ್ರೆ ಅಲ್ಲಿ ಜೈಲಲ್ಲಿ ಸುಧಾರಣೆ ಆಗೋದನ್ನ ಬಿಟ್ಟು ಬೇರೆ ಏನಿದೆಯೇ ಅಲ್ಲೇ ಇಟ್ಕೊಂಡು ಬೇರೆ ಬೇರೆ ಕೆಲಸಗಳನ್ನ ಕಲಿಯೋದು ಮತ್ತೆ ಬೇರೆ ಬೇರೆ ಅಪರಾಧಗಳ ಕೃತ್ಯಗಳನ್ನ ಎಸ್ಕೋದವರು ಹೊರಗಡೆಯಿಂದ ಅನ್ನೋದು ಕಂಡು ಬರ್ತದೆ. ಈಗ ನೋಡ್ಬೋದು ನೀವು ಜೈಲಿನಲ್ಲೇ ಒಂದು ಕೆಲವೊಂದಷ್ಟು ಹಣ್ಣುಗಳು ಏನು ಕೆಟ್ಟ ಹಣ್ಣುಗಳು ಇರುತ್ತೆ, ಸೊ ಅದನ್ನ ಬಳಸ್ಕೊಂಡು ಅಲ್ಲಿನ ಒಂದು ಮದ್ಯವನ್ನ ತಯಾರಿ ಮಾಡುವಂತ ಕೆಲಸವನ್ನು ಸಹ ಜೈಲಿನಲ್ಲಿ ಏನು ಕೈದಿಗಳು ಮಾಡ್ತಾ ಇರುವಂತದ್ದು ಗೊತ್ತಾಗಿರುವಂತದ್ದು. ಅಲ್ಲೇ ಅದನ್ನ ತಯಾರು ಮಾಡ್ತಾರೆ, ಮತ್ತೆ ಅಲ್ಲೇ ಬೇರೆ ಯಾರಿಗಾದ್ರೂ ಇತರ ಕೈದಿಗಳಿಗೆ ಬೇಕಾದ್ರೆ ಅದನ್ನ ಸಪ್ಲೈ ಅನ್ನು ಮಾಡುವಂತದ್ದು. ಮತ್ತೆ ಒಂದು ಬಾಟಲ್ಗೆ ಇಷ್ಟಂತ ಏನೋ ಒಂದು ರೇಟ್ ಅನ್ನ ಫಿಕ್ಸ್ ಮಾಡ್ಕೊಂಡು ಅವರು ಹಣ್ಣುಗಳನ್ನ ಇಟ್ಕೊಂಡು ತಯಾರು ಮಾಡ್ತಾರೆ. ಅದನ್ನ ಆಪಲ್ ಇರ್ಬೋದು, ದ್ರಾಕ್ಷಿ ಮತ್ತೆ ಪೈನ್ ಆಪಲ್, ಮತ್ತೆ ಅದನ್ನ ಜಜ್ಜಿ ಇನ್ನು ಮಿಕ್ಸಿಯನ್ನ ಮಾಡ್ತಾರೆ. ಬಟ್ ಅದನ್ನ ಏನು ಒಂದು ಬಟ್ಟೆ ಇರುತ್ತೆ, ಸೊ ಬಟ್ಟೆಯಲ್ಲಿ ಅದನ್ನ ಏನು ಇದು ಶೇಖರ್ ಅಂದ್ರೆ ಸೊ ಇದ್ ಮಾಡ್ತಾರೆ. ಏನಂದ್ರೆ ನಾವು ಅದನ್ನ ಸೊ ಟೀ ಯಾವ ರೀತಿ ನಾವು ಇದ್ ಮಾಡ್ತೀವಿ ಪ್ಲಾಸ್ಟಿಕ್ ಯಾವ ರೀತಿ, ಸೊ ಅದರಲ್ಲಿ ಸಹ ಇವರು ಹಿಂಗೆ ಅನ್ನ ಮಾಡುವಂತದ್ದು ಗೊತ್ತಾಗುತ್ತೆ. 3 ದಿನಗಳ ಕಾಲ ಅದನ್ನ ಬಿಟ್ಟು ನೋಡ್ತಾರೆ. ಹಣ್ಣುಗಳನ್ನೇನು ಕೊಳೆತ ಹಣ್ಣುಗಳು ಏನಿರುತ್ತೆ ಸೊ ಅದನ್ನ ಯೂಸ್ ಮಾಡೋದಿಲ್ಲ, ಒಂದು ಬಾಕ್ಸ್ ಅಲ್ಲಿ ಹಾಕೊಂಡಿರ್ತಾರೆ. ಒಂದು ಬಾಕ್ಸ್ ಆದ ನಂತರ ಅದನ್ನ ಮತ್ತೆ ಅದನ್ನ ತೆಗೆದುಕೊಂಡು ಏನು ಒಂದು ಬಾಟಲ್ಗೆ ಹಾಕೊಂಡು ಬಟ್ಟೆಯಲ್ಲಿ ಅದನ್ನ ಸೋಸಿ ಒಂದು ವೈನ್ ರೀತಿ ಕೈದಿಗಳನ್ನ ಬಳಸ್ತಾರೆ. ಮತ್ತೆ ಅದನ್ನ ಯಾರ್ಯಾರಿಗೆ ಎಣ್ಣೆ ಬೇಕು ಅದನ್ನ ಕೈದಿಗಳು ಇಷ್ಟು ಇಂತ ಅಷ್ಟಕ್ಕೆ ಮಾರಾಟ ಮಾಡೋದನ್ನು ಸಹ ಏನು ಕರಗತವಾಗಿ ಮಾಡ್ತಾ ಇರುವಂತದ್ದು ಕೈದಿಗಳು. ಮತ್ತೆ ಒಂದಲ್ಲ ಎರಡಲ್ಲ ಜೈಲಿನ ಅವಾಂತರಗಳು. ಯಾಕಂದ್ರೆ ಗುಬ್ಬಾಚಿ ಹಸಿನಿನ ಪ್ರಕರಣದಲ್ಲಿ ಬರ್ಡೇ ಸಂದರ್ಭದಲ್ಲಿ ಏನೋ ಅವರು ಒಂದು ರೀತಿ ಏನು ಕೇಕ್ಗಳನ್ನ ಕಟ್ ಮಾಡ್ಕೊಂಡು ಒಂದು ಇದು ಸುದ್ದಿ ಆಗಿತ್ತು. ಇದೀಗ ಏನು ಮತ್ತೆ ಈ ರೀತಿ ಎಣ್ಣೆ ಬಾಟಲ್ಗಳನ್ನ ತಯಾರು ಮಾಡ್ಕೊಳ್ಳೋದು, ಮತ್ತೆ ಏನು ಅಲ್ಲಿನ ಜೈಲಿನ ಒಬ್ಬ ವಾರ್ಡನ್ ಸಹ ಬರ್ತಾರೆ, ಅವರ ಒಂದು ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ಕೊಳ್ಳೋದು, ಮತ್ತೆ ಈ ರೀತಿ ದುಡ್ಡುಗಳನ್ನ ಸಹ ಹಾಕುವಂತದ್ದು ಬೆಳಕಿಗೆ ಬರ್ತಾ ಇದೆ. ಸೊ ಕಳೆದ ಬಾರಿ ಏನು ಜೈಲಿನಲ್ಲಿ ಈ ರೀತಿ ಐಷಾರಾಮಿ ಜೀವನ ಇರುವುದು ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಏನಕ್ಕೆ ಒಂದು ಐಕ್ಯ ಪವರ್ ಕಮಿಟಿ ಸಹ ಒಂದು ಭೇಟಿಯನ್ನ ಕೊಟ್ಟಿತ್ತು. ಮತ್ತೆ ಅದಾದ ನಂತರ ಏನು ಹೋಮ್ ಮಿನಿಸ್ಟರ್ ಆದಂತಹ ಜಿ ಪರಮೇಶ್ವರ್ ಅವರು ಸಹ ಒಂದು ಏನು ಸಭೆಯನ್ನ ಕರೆದಿದ್ದು ಕಾರಾಗೃಹ ಇಲಾಖೆಯಲ್ಲಿ ಸಂಬಂಧಪಟ್ಟಂತೆ ಅಲ್ಲಿ ಕೆಲವೊಂದಷ್ಟು ಅಧಿಕಾರಿಗಳನ್ನು ಸಹ ಸಸ್ಪೆಂಡ್ ಮಾಡಿದ್ರು. ಆದ್ರೂ ಸಹ ಈ ರೀತಿ ಇದೀಗ ಸುದ್ದಿಗಳು ವಿಡಿಯೋಗಳು ವೈರಲ್ ಆಗ್ತಾ ಇರುವಂತದ್ದು, ಮತ್ತೆ ಈ ವಿಡಿಯೋಗಳು ಯಾವಾಗ ತಯಾರಾಗಿರುವಂತದ್ದು ಮತ್ತೆ ಯಾವಾಗ ಮಾಡ್ಕೊಂಡ್ರು ಏನು ಅನ್ನೋದ್ರ ಬಗ್ಗೆ ಸಹ ಸದ್ಯಕ್ಕೆ ಪೊಲೀಸ್ ಜೈಲು ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ನಿರೀಕ್ಷಾ. ಥ್ಯಾಂಕ್ ಯು ಅರುಣ್, ನಿಮ್ಮೆಲ್ಲ ಮಾಹಿತಿ.